ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 2011ರಿಂದ 2025ವರೆಗೆ ಯಾವ್ಯಾವ ಕ್ವಶನ್ ಪೇಪರ್ ಯಾವ ಎಕ್ಸಾಮ್ ಕಂಡಕ್ಟ್ ಆಗಿದ್ದಾವೆ ಆ ಎಕ್ಸಾಮ್ ಎಲ್ಲನೂ ನಾನು ಇನ್ಮೇಲಿಂದ ವಿಡಿಯೋ ಮಾಡ್ತಾ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಇವತ್ತೇನಪ್ಪ ಅಂದರೆ 2011ರಲ್ಲಿ ನಡೆದಂಥ FTA GK ಪೇಪರ್ನ ಇವತ್ತು ಎಕ್ಸ್ಪ್ಲೇನ್ ಮಾಡೋಕಂತ ಬಂದಿದ್ದೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಈ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇರುತ್ತೆ. ಇಂಗ್ಲಿಷ್ ಅಷ್ಟ ಅಂತ ಇರೋದಿಲ್ಲ, ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇರುತ್ತೆ. ಓಕೆನಾ? ಮೊದಲ ಟೋಟಲ್ ಆಗಿ 25 ಕ್ವಶನ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಮೊದಲ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇನ್ ಇಂಡಿಯಾ ಅಂತ ಕೇಳಿದಾರೆ. ಆಯ್ತಾ? ಯಾವುದು ಕಾನ್ಸ್ಟಿಟ್ಯೂಷನ್ ಅಥಾರಿಟಿಯಲ್ಲಿ ಅಂಡರಲ್ಲಿ ಬರೋದಿಲ್ಲ ಅಂತಂದು ಇಲ್ಲಿ ಕ್ವಶನ್ ಕೇಳಿದ್ದಾರೆ. 4 ಆಪ್ಷನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ, ಕಂಪ್ಯೂಟರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ನ್ಯಾಷನಲ್ ಕಮಿಷನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್, ಅಂಡ್ ಥರ್ಡ್ ಬಂದ್ಬಿಟ್ಟು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಫೋರ್ತ್ ಬಂದ್ಬಿಟ್ಟು ಪ್ಲಾನಿಂಗ್ ಕಮಿಷನ್. ಟೋಟಲ್ ಆಗಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಡಿ, ಪ್ಲಾನಿಂಗ್ ಕಮಿಷನ್ ಇಸ್ ದ ನಾಟ್ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಂಡರ್ ಅಲ್ಲಿ ಬರೋದಿಲ್ಲ. ಮಿಕ್ಕಿದ 3 ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಬರುತ್ತೆ. ಪ್ಲಾನಿಂಗ್ ಕಮಿಷನ್ ಮಾತ್ರ ಕಾನ್ಸ್ಟಿಟ್ಯೂಷನ್ ಅಂಡರ್ ಅಥಾರಿಟಿಯಲ್ಲಿ ಬರೋದಿಲ್ಲ ಅಂತಂದು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಎಕ್ಸ್ಪ್ಲನೇಷನ್ ಇಲ್ಲಿ ಮಿಕ್ಕಿದ 3 ಕ್ವಶನ್ ಯಾಕೆ ರಾಂಗ್ ಅದು ಅಂತ ಇವ್ರಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆನಾ? ಮೊದಲು CAG ಮೆನ್ಷನ್ ಇನ್ ಆರ್ಟಿಕಲ್ 48 ಅಲ್ಲಿ ಅಂಡರ್ ಅಲ್ಲಿ ಬರುತ್ತೆ CAG. ಆಮೇಲೆ ಇದು ಆರ್ಟಿಕಲ್ 48 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು NCSC ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ಆರ್ಟಿಕಲ್ 338 ಅಲ್ಲಿ ಅಂಡರ್ ಅಲ್ಲಿ ಬರುತ್ತದೆ. ಹಾಗಾಗಿ ಇದು ಕಾನ್ಸ್ಟಿಟ್ಯೂಷನ್ ಅಂಡರ್ ಬರುತ್ತೆ. UPSC ಕಮಿಷನ್ ಒಳಗೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂಡರ್ ಆರ್ಟಿಕಲ್ 1315 ಅಂಡರ್ ಅಲ್ಲಿ ಬರುತ್ತೆ. ಈ 3 ಕಾನ್ಸ್ಟಿಟ್ಯೂಷನ್ ಅಥಾರಿಟಿಯಲ್ಲಿ ಬರುತ್ತೆ. ಹಾಗಾಗಿ ಇದು ಎಲ್ಲ ರಾಂಗ್ ಆಗುತ್ತೆ. ಯಾವ್ದು ಅಂಡರ್ ಬರೋದಿಲ್ಲ, ಪ್ಲಾನಿಂಗ್ ಕಮಿಷನ್ ಅಂಡರ್ ಅಲ್ಲಿ ಬರೋದಿಲ್ಲ. ಕನ್ನಡ ಎಕ್ಸ್ಪ್ಲನೇಷನ್ ಕೂಡ ಕೆಳಗೆ ಕೊಟ್ಟಿದ್ದೇನೆ. ಆಯ್ತಾನ? ಈ ವಿಡಿಯೋ ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನೋಡಿ. ನಾನು ಸ್ವಲ್ಪ ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೆಲವೊಂದು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾಕಂದ್ರೆ ವಿಡಿಯೋ ಲಾಂಗ್ ಆಗೋದ್ ಕಾರಣ ನಾನು ಮಾಡೋದಿಲ್ಲ. ಏನಪ್ಪಾ ಅಂದ್ರೆ, ಕೆಳಗಿನಲ್ಲಿ ಸಂವಿಧಾನಿಕ ಸಂಸ್ಥೆ ಯಾವುದು ಬರೋದಿಲ್ಲ ಅಂತ ಕೇಳಿದ್ರೆ, ಆಯ್ತಾ? ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಪ್ಲಾನಿಂಗ್ ಕಮಿಷನ್ ಯಾವ್ದು ಅದು ಬರೋದಿಲ್ಲ. ಮಿಕ್ಕಿದ 3 ಪ್ಲಾನಿಂಗ್ ಕಮಿಷನ್ ಬರ್ತದೆ ಅಂತ ನಾವು ಆಗ್ಲೇ ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಹಾಗೆ ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನ್ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ತಂದಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆನಾ? ನಾನು ಈಗೆಲ್ಲ ಮುಂದೆ 2020ಗೆ ಟೋಟಲ್ ಆಗಿ 10 ವರ್ಷದ ಎಲ್ಲ ಕ್ವಶನ್ ಪೇಪರ್ ನಾನು ಡೈಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ನೆಕ್ಸ್ಟ್ 25 ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ, ಸೆಕೆಂಡ್ ಕ್ವಶನ್, ದ ನಾರ್ತ್ ಮೋಸ್ಟ್ ಹರಪ್ಪನ್ ಸೈಟ್ ಡಿಸ್ಕವರ್ಡ್ ಸೋ ಫಾರ್ ಜೊತೆ ನಾರ್ತ್ ಮೋಸ್ಟ್ ಒಳಗೆ ಹರಪ್ಪನ್ ಸೈಟ್ ಯಾವ್ದು ಡಿಸ್ಕವರ್ಡ್ ಆಗಿದೆ ಅಂತ ಕೇಳಿದ. ಆಯ್ತಾ? ಹರಪ್ಪನ್ ಸೈಟ್ ತುಂಬಾ ಇದಾವೆ. ಹರಪ್ಪನ್ ಸೈಟ್ ನಾರ್ತ್ ಮೋಸ್ಟ್ ಒಳಗೆ ಯಾವ್ದಪ್ಪ ಅಂತ ನೋಡೋದಾದ್ರೆ, ಮೊದಲು ಮಂಡು ಬರುತ್ತೆ, ಆಮೇಲೆ ರೂಪರ್ ಬರುತ್ತೆ, ಥರ್ಡ್ ಒಂದು ಹರಪ್ಪನ್ ಬರುತ್ತೆ, ಫೋರ್ತ್ ಒಂದು ಅಲ್ಮಿಗಿಪುರಂ ಅಂತ ಬರುತ್ತೆ. ಎಲ್ಲರೂ ನೋಡಿದಂತೆ ಹರಪ್ಪನ್ ಹಾಕ್ಬಿಡ್ತಾರೆ. ಆಯ್ತಾ? ಹರಪ್ಪನ್ ನಾರ್ತ್ ಮೋಸ್ಟ್ ಒಳಗೆ ಬರೋದಿಲ್ಲ. ಹರಪ್ಪನ್ ಇಂಪಾರ್ಟೆಂಟ್ ಬಟ್ ನಾಟ್ ಅದು ಬರೋದಿಲ್ಲ. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಸಿ ಆಗಿರುತ್ತೆ. ಓಕೆನಾ? ಕೆಳಗೆ 3 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಯ್ತಾ? ಮಂಡು ಇದು ನಾಟೆ ಹರಪ್ಪನ್ ಸೈಟ್, ಮಂಡು ಇದು ಹರಪ್ಪನ್ ಸೈಟ್ ಯಾವುದು ಬರೋದೇ ಇಲ್ಲ. ನೆಕ್ಸ್ಟ್ ಬಂತು ಹರಪ್ಪನ್ ಇದು ಇಂಪಾರ್ಟೆಂಟ್ ಸೈಟ್ ಬಟ್ ನಾಟ್ ಆವಾಗಲೇ ಹೇಳಿದಂತೆ ಇದು ಇಂಪಾರ್ಟೆಂಟ್ ಬಟ್ ನಾರ್ತ್ ಮೋಸ್ಟ್ ಸೈಟ್ ಒಳಗೆ ಇದು ಬರೋದಿಲ್ಲ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ಅಲ್ಮಿಗಿರಿಪುರಂ ಈಸ್ಟರ್ನ್ ಮೋಸ್ಟ್ ಸೈಟ್, ಇದು ಈಸ್ಟರ್ನ್ ಮೋಸ್ಟ್ ಸೈಟ್ ಆಗಿರುತ್ತೆ, ನಾರ್ತ್ ಮೋಸ್ಟ್ ಸೈಟ್ ಆಗಿರೋದಿಲ್ಲ. ಹಾಗಾಗಿ ರೂಪರ್ ಇದ್ದ ನಾರ್ತ್ ಮೋಸ್ಟ್ ಸೈಟ್ ಆಗಿರುತ್ತೆ, ಈಸ್ಟರ್ನ್ ಮೋಸ್ಟ್ ಸೈಟ್ ಆಗಿರುತ್ತೆ. ಅಲ್ಮಿಗಿ ಇದ್ದ ಈಸ್ಟರ್ನ್ ಮೋಸ್ಟ್ ಸೈಟ್ ಆಗಿರುತ್ತೆ. ಇದು ಆನ್ಸರ್ ಆಗಿರ್ತೈತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ, ರೂಪರ್ ಇದ್ದ ಪಂಜಾಬ್, ಇದು ಪಂಜಾಬಲ್ಲಿ ಬರ್ತೈತೆ, ಪಂಜಾಬ್ ಸೈಟ್ ಅಲ್ಲಿ ಬರುತ್ತೆ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಹರಪ್ಪನ್ ಇಸ್ ಇಂಪಾರ್ಟೆಂಟ್, ಹರಪ್ಪನ ನೀವು ನೋಡ್ತಾ ಇರೋಕೆನ ಹರಪ್ಪನ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಯಾವ್ದಪ್ಪ ನೋಡ್ತಾ ಇದ್ದೆ, ಇದು ಇಲ್ಲಿಗೆ ನಾನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಆಯ್ತಾ? ಉತ್ತರ ಅತಿ ದೂರದ ಹರಪ್ಪನ್ ತಾಣ ಯಾವುದು ಅಂತ ಇಲ್ಲಿ ಕನ್ನಡದಲ್ಲಿ ಕ್ವಶನ್ ಇದೆ. ಇದು ಬಂದ್ಬಿಟ್ಟು ಮಂಡು ಇದು ಹರಪ್ಪನ್ ತಾಣ ಆಗಿರೋದಿಲ್ಲ. ಆಯ್ತಾ? ಇದು ಮಂಡು ಯಾವುದು ಹರಪ್ಪನ್ ತಾಣ ಆಗಿರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಹರಪ್ಪ ಇದು ಮುಖ್ಯವಾದ, ಆಯ್ತಾ? ಇದು ಉತ್ತರದಲ್ಲಿ ಇರುವುದಿಲ್ಲ. ಹಾಗಾಗಿ ಇದು ಉತ್ತರದಲ್ಲಿ ಇರೋದಿಲ್ಲ ಅಂತ ನಾವು ನೋಡಬಹುದು. ಆಮೇಲೆ ಅಂಗಲಿಪುರಂ ಇದು ಪೂರ್ವ ಭಾಗದಲ್ಲಿದೆ. ಆಯ್ತಾ? ಇದನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಯಾವಪ್ಪ ಅಂದ್ರೆ, 3 ಕ್ವಶನ್ ನಾನು ಇಯರ್ ಕೂಡ ಮೆನ್ಷನ್ ಮಾಡಿದ್ದೀನಿ. 3 ಕ್ವಶನ್ ಯಾವ್ದಪ್ಪ ಅಂದ್ರೆ, ವಿಚ್ ವರ್ಕ್ ಡಿಫರೆನ್ಸ್ ಇನ್ ಐಡೆಂಟಿಫೈಡ್ ಆಫ್ ಕರ್ನಾಟಕ ಅಂತ ಕೇಳಿದ್ದಾರೆ. ಆಯ್ತಾ? ಯಾವ್ದು ಕರ್ನಾಟಕ ಡಿಫ್ರೆಂಟ್ ಆಗಿದೆ ಅಂತ ಕೇಳಿದೆ. ಕೆಳಗೆ 4 ಆಪ್ಷನ್ ಕೊಟ್ಟಿದ್ದೇನೆ. ಆಯ್ತಾ? 4 ಆಪ್ಷನ್ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಆಯ್ತಾ? ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ, ಕವಿರಾಜ ಮಾರ್ಗ, ಮನಸೋಲ್ಲಾಸ ಮತ್ತು ಕೆಳಗೆ 2 ಆಪ್ಷನ್ ಇದೆ. ಯಾವ್ದಪ್ಪ ಅಂದ್ರೆ ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ ಆಗಿರುತ್ತೆ. ಆಯ್ತಾ? ಕನ್ನಡ ಯಾವ್ದಪ್ಪ ಮೊದಲ ಕೃತಿ ಬಂದಿದೆ ಕವಿರಾಜ ಮಾರ್ಗ. ಕೆಳಗೆ ನಿಮ್ಗೆ ಯಾವ್ದು ಆನ್ಸರ್ ಕೂಡ ಕೊಟ್ಟಿದ್ದೇನೆ. ಆಮೇಲೆ ಯಾಕೆ 3 ರಾಂಗ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇನೆ. ಆಯ್ತಾ? ಕೆಳಗೆ ಇಲ್ಲಿ ಮನಸೋಲ್ಲಾಸ ಅಂತ ಕೇಳಿದ್ರೆ ಎನ್ಕೋಪೀಡಿಯಾ
ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಲ್ಚರ್, ಇದು ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಲ್ಚರ್ ಒಳಗೆ ಬರುತ್ತೆ ಆಯ್ತಾ. ಇದು ಕರ್ನಾಟಕ ಒಳಗೆ ಬರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಕಲಕೆ ಯಾದವ್ ಅಂತ ಐತೆ. ಇದು ಇಪಿಕ್ ಪೋಯಮ್ ನಾಟ್ ಎ ಡಿಫರೆಂಟ್ ಟೆಕ್ಸ್ಟ್ ಅಂತ ಕೇಳಿದೈತೆ. ಇದು ಇಪಿಕ್ ಪೋಯಮ್ ಒಳಗೆ ಬರುತ್ತೆ, ಟೆಕ್ಸ್ಟ್ ಪೋಯಮ್ ಒಳಗೆ ಬರೋದಿಲ್ಲ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನಾನು 4 ಆಪ್ಷನ್ ಕೊಟ್ಟಿದ್ದೇನೆ. ನಾನು ಕರೆಕ್ಟ್ ಯಾವ್ದಪ್ಪ ಅಂದ್ರೆ ಕರೆಕ್ಟ್ ಆನ್ಸರ್ ಯಾಕಿದೆ, ಇನ್ನು ಮಿಕ್ಕಿದ ಯಾಕೆ ತಪ್ಪಾಗಿದೆ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಆಯ್ತಾ. ನೀವು ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ, ಫುಲ್ ಯೂಸ್ಫುಲ್ ಆಗಿದೆ. ನೀವು ಕೆಲವೊಬ್ಬರಿಗೆ PDF ಸಿಗೋದಿಲ್ಲ ಆಯ್ತಾ, ಈ ಕ್ವಶನ್ ಪೇಪರ್ ಸಿಗೋದಿಲ್ಲ. ನಿಮ್ಗೇನು ಕ್ವಶನ್ ಪೇಪರ್ ಬೇಕಂದ್ರೆ ನನಗೆ ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಜಾಯ್ನ್ ಆಗಿ. ಓಕೆನಾ, ಅಲ್ಲಿ ಜಾಯ್ನ್ ಆದ್ಮೇಲೆ ಈ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ 2011 FDA GK ಪೇಪರ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ನಿಮ್ಗೆ ಏನಾದರೂ ಬೇಕಿದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು 4th ಕ್ವಶನ್, ಅಶೋಕನ್ ಇನ್ಕ್ರಿಪ್ಷನ್ ಆರ್ ಫೌಂಡ್ ಇನ್ ವಿಚ್ ಸ್ಕ್ರಿಪ್ಟ್ ಅಂತ ಕೇಳಿದ್ರೆ ಆಯ್ತಾ. ಅಶೋಕನ್ ಸ್ಕ್ರಿಪ್ಟ್ ಎಲ್ಲಿ ಫೌಂಡ್ ಆಗಿದೆ ಅಂತ ಕೇಳಿದ್ರೆ ಆಯ್ತಾ. ಬ್ರಾಹ್ಮಣಿ ಒಳಗೆ ಫೌಂಡ್ ಆಗಿದ್ದೇನ, ಕಶೋಶಿತಿ ಅಲ್ಲಿ ಫೈಂಡ್ ಆಗೋದಿನ, ಅರಾಮಿಕ್ ಅಂತ ಗ್ರೀಕ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ ಆಯ್ತಾ. ಈ 4 ಆಪ್ಷನ್ ಅಲ್ಲಿ ಅಶೋಕನ್ ಸ್ಕ್ರಿಪ್ಟ್ ಎಲ್ಲಿ ಫೌಂಡ್ ಆಗಿದೆ ಅಂತ ಕೇಳಿದ್ರೆ 4 ಜಾಗದಲ್ಲಿ ಫೌಂಡ್ ಆಗಿದೆ. 4 ಜಾಗದಲ್ಲಿ ಅಶೋಕನ್ ಇನ್ಸ್ಕ್ರಿಪ್ಷನ್ ಫೌಂಡ್ ಆಗಿದೆ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಸಿ ಆಗಿರುತ್ತೆ. ಯಾಕೆ ಯಾಕೆ ರಾಂಗ್ ಅಂತ ಕೇಳಿದೈತೆ. ನಿಮ್ ಮಿಸೈಸ್ ಆಫ್ ದ ಆರಂಭಿಕ ಗ್ರೀಕ್ ಅದಾಗಿರುತ್ತೆ. ಮಿಸಸ್ ಆಫ್ ಗ್ರೀಕ್ ಕೂಡ ಇಲ್ಲಿ ಆನ್ಸರ್ ಆಗಿದೆ ಆಯ್ತಾ. ಅಶೋಕನ್ ಯೂಸ್ ಆಲ್ 4 ಸ್ಕ್ರಿಪ್ಟ್ ಡಿಪೆಂಡಿಂಗ್ ಆಫ್ ರೀಜನ್ ಐತೆ. ಅಶೋಕನು 4 ಸ್ಕ್ರಿಪ್ಟ್ ನ ಯೂಸ್ ಮಾಡಿದ್ದಾನೆ ಆಯ್ತಾ. ಡಿಪೆಂಡ್ ಆಫ್ ರೀಜನ್ ಒಳಗೆ 4 ಇನ್ಸ್ಕ್ರಿಪ್ಷನ್ ಅನ್ನು ಯೂಸ್ ಮಾಡಿರ್ತಾನೆ ಆಯ್ತಾ. ನಿಮ್ಗೇನೋ ಬ್ಯಾಕ್ ಗ್ರೌಂಡ್ ಸೌಂಡ್ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಯಾವುದೇ ಪ್ರಾಪರ್ ಆಗಿ ಮೈಕ್ ಇಲ್ಲ, ಅದರಲ್ಲಿ ಇಯರ್ಫೋನ್ ಅಲ್ಲಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಅಶೋಕ ಕನ್ನಡದಲ್ಲಿ ಕೊಟ್ಟಿದ್ದೆ. ಅಶೋಕನ ಶಾಸನಗಳು ಬ್ರಾಹ್ಮಣಿ, ಕಿರೋಷ್ಟಿ, ಅಮಿರೈಕ್ ಮತ್ತು ಗ್ರೀಕ್ ಎಲ್ಲೆಲ್ಲಿ ಅಂತಂದು ಇಲ್ಲಿ ಕನ್ನಡ ಕೊಟ್ಟು ನೀವು ವಿಡಿಯೋ ಪಾಸ್ ಮಾಡಿ ವಿಡಿಯೋನ ನೋಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು 5ನೇ ಕ್ವಶನ್, ದ ಮನಿ ಬಿಲ್ ಕೆನಾಟ್ ಬಿ ಇಂಟ್ರೊಡ್ಯೂಸ್ ಇನ್ ರಾಜ್ಯಸಭಾ ಅಂತ ಕೇಳಿದಾನೆ ಆಯ್ತಾ. 5th ಕ್ವಶನ್ ಏನಪ್ಪಾ ಅಂದ್ರೆ ಮನಿ ಬಿಲ್ ಯಾರು ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಕೇಳಿದೆ ಆಯ್ತಾ. ಮನಿ ಬಿಲ್ ಕೆನಾಟ್ ಡು ಇಂಟ್ರೊಡ್ಯೂಸ್ ರಾಜ್ಯಸಭಾ ಅಂತ ಇಲ್ಲಿ 5th ಕ್ವಶನ್ ಕೊಟ್ಟಿದ್ದಾರೆ ಆಯ್ತಾ. ಕೆಳಗೆ ನಾವು ಆಪ್ಷನ್ ಓದ್ತಾ ಹೋಗೋಣ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸ್ಪೀಕರ್ ಡಿಸೈಡ್ ಟು ಮನಿ ಬಿಲ್, ಸ್ಪೀಕರ್ ಡಿಸೈಡ್ ಮಾಡ್ತಾನ ಮನಿ ಬಿಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಬಂದ್ಬಿಟ್ಟು ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾನ. ಸಿ ಬಂದು ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾನ. ಡಿ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡ್ತಾನ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಕೆಳಗಿರೋ A, B, C, D ಯಾರು ಇಲ್ಲಿ ಡಿಸೈಡ್ ಮಾಡೋದಿಲ್ಲ. ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸ್ಪೀಕರ್ ಡಿಸೈಡ್ ಫಾರ್ ಮನಿ ಬಿಲ್ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಯಾಕಪ್ಪ ಪ್ರೆಸಿಡೆಂಟ್ ಇಲ್ಲಿ ಮನಿ ಬಿಲ್ ಡಿಸೈಡ್ ಮಾಡೋದಿಲ್ಲಪ್ಪ ಅಂದ್ರೆ ಅದಕ್ಕೆ ರೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಇರೋದಿಲ್ಲ. PM ಗೆ ನೋ ಕಾನ್ಸ್ಟಿಟ್ಯೂಷನ್ ಪವರ್, PM ಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಪವರ್ ಇರೋದಿಲ್ಲ. ಆಮೇಲೆ ಡಿ ಬಂದು ಸುಪ್ರೀಂ ಕೋರ್ಟ್ಗೆ ಕೆನಾಟ್ ಬಿ ಕ್ಲಾಸಿಫೈ, ಸುಪ್ರೀಂ ಕೋರ್ಟ್ ಯಾವುದೇ ಅಧಿಕಾರ ಇಲ್ಲಿ ಇರೋದಿಲ್ಲ ಅಂತ ನಾವು ನೋಡಬಹುದು. ಆರ್ಟಿಕಲ್ 110 ಪ್ರಕಾರ ಸ್ಪೀಕರ್ ಡಿಸೈಡ್ ಡಿ ಬಿಲ್ ಅಂತ ನೋಡಬಹುದು ಆಯ್ತಾ. ಆರ್ಟಿಕಲ್ 110 ಪ್ರಕಾರ ಸ್ಪೀಕರ್ ಡಿಸೈಡ್ ಮಾಡ್ತಾರೆ ಡಿ ಬಿಲ್ ಅಂತ. ಓಕೆ, ಇದು ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಲೋಕಸಭೆ ಅಧ್ಯಕ್ಷರು ಅಂತಿಮ ಯಾವ್ದಪ್ಪ ಅಂದ್ರೆ ಲೋಕಸಭೆ ಅಧ್ಯಕ್ಷರುಗಳ ಇಲ್ಲಿ ಟಿ ಬಿಲ್ ಅವರೇ ಅಂತಿಮ ಮಾಡೋದು. ಯಾವ್ದೇ ಪ್ರೆಸಿಡೆಂಟ್ ಆಗ್ಲಿ, PM ಆಗ್ಲಿ ಮತ್ತು ಯಾವ್ದೇ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲಿ ಅಂಡರ್ ಒಳಗೆ ಬರೋದಿಲ್ಲ. ಓಕೆ, ಆಮೇಲೆ ನೆಕ್ಸ್ಟ್ ಕ್ವಶನ್, ದ ಬ್ರಾಹ್ಮಣಿ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ಅರ್ಲಿಯರ್ ಚಾಲುಕ್ಯವಾದ ಅರ್ಲಿಯನ್ ಅಂತ ಬಾದಾಮಿ ಸೆಕೆಂಡ್ ಕ್ಯಾಪಿಟಲ್ ಅಂತ ಕೇಳಿದ್ರೆ ಆಯ್ತಾ. ಅವ್ರು ಎಲ್ಲಾ ರಾಜ್ಯದವರು 2 ಕ್ಯಾಪಿಟಲ್ ಇರುತ್ತೆ. ಬಾದಾಮಿ ಅವ್ರದ್ದು ವಾತಾಪಿ ಕೇಳಿದ್ರೆ ಐಹೊಳೆ, ಬೇಲೂರು, ಹಳೆಬೀಡು ಕೇಳಿದ್ರೆ. ಬಾದಾಮಿ ಸೆಕೆಂಡ್ ಕ್ಯಾಪಿಟಲ್ ಬಂದ್ಬಿಟ್ಟು ವಾತಾಪಿ. ಮೊದಲನೇ ಕ್ಯಾಪಿಟಲ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಐಹೊಳೆ ಆಗಿತ್ತು. ಮೊದಲನೇ ಕ್ಯಾಪಿಟಲ್ ಬಂದು ಐಹೊಳೆ. ಅದಾದ್ಮೇಲೆ ಅವರು ಶಿಫ್ಟ್ ಆಗಿ ವಾತಾಪಿ ಸೆಕೆಂಡ್ ಕ್ಯಾಪಿಟಲ್ ಆಗಿ ಮಾಡ್ಕೊಳ್ತಾರೆ ಆಯ್ತಾ. ಕೆಳಗೆ 3 ಆಪ್ಷನ್ ಯಾವ್ದು ರಾಂಗ್ ಅಪ್ಪ ಅಂದ್ರೆ ಐಹೊಳೆ ಫಸ್ಟ್ ಕ್ಯಾಪಿಟಲ್ ಆಗಿರುತ್ತೆ. ಐಹೊಳೆ ಇದು ಫಸ್ಟ್ ಕ್ಯಾಪಿಟಲ್. ಆಮೇಲೆ ಬೇಲೂರು ಹೊಯ್ಸಳ ಕ್ಯಾಪಿಟಲ್ ಆಗಿರುತ್ತೆ. ಅದನ್ನ ನಾವು ನೋಡ್ತಾ ಹೋಗ್ಬೋದು. ಹಳೆಬೀಡು ಹೊಯ್ಸಳ ಮೊದಲ ರಾಜಧಾನಿ, ಐಹೊಳೆ ಮೊದಲ ರಾಜಧಾನಿ ಆಗಿರುತ್ತೆ. ಓಕೆನಾ, ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕನ್ನಡ ಕೊಟ್ಟಿದೆ. ಚಾಲುಕ್ಯರ 2ನೇ ರಾಜಧಾನಿಯಿಂದ ಬಾದಾಮಿ ಇಂದಿನ ಹೆಸರೇನು. ಚಾಲುಕ್ಯರ ಮೊದಲನೇ ರಾಜಧಾನಿಯಿಂದ 2ನೇ ರಾಜ್ಯ ಯಾವ್ದಪ್ಪ ಅಂದ್ರೆ ನಾವಿಲ್ಲಿ ವಾತಾಪಿ ಅಂತ ನೋಡಬಹುದು. ಐಹೊಳೆ ಐಹೊಳೆ ಮೊದಲನೇ ರಾಜ್ಯ ಆಗಿತ್ತು. ಬೇಲೂರು ಹೊಯ್ಸಳ ರಾಜಧಾನಿ ಆಗಿರಲಿಲ್ಲ. ಹಳೆಬೀಡು ಹೊಯ್ಸಳ ರಾಜಧಾನಿ ಆಗಿತ್ತು. ಇಲ್ಲಿ ನಾವು ಆತರ ಇಲ್ಲಿ ನೋಡ್ತಾ ಹೋಗ್ಬೋದಾಯ್ತಾ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 7ನೇ ಕ್ವಶನ್ ನಾವು ಇಲ್ಲಿ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ದ ಫೇಮಸ್ ಐರನ್ ಪಿಲ್ಲರ್ ನಿಯರ್ ಕುತುಬ್ ಮಿನಾರ್ ಅಂತ ಕೇಳಿದೈತೆ. ಯಾವ ಒಂದು ಫೇಮಸ್ ಪಿಲ್ಲರ್ ಕುತುಬ್ ಮಿನಾರ್ನ ಹತ್ತಿರ ಯಾವ್ದು ಪಿಲ್ಲರ್ ಇದೆಯಾ ಅಂತ ಅಂದ್ರೆ ಇಲ್ಲಿ ಕ್ವಶನ್ ಕೇಳಿದಾರೆ ಆಯ್ತಾ. ಯಾವ್ದು ಅಂದ್ರೆ ಮೌರ್ಯ ಎಂಪೈರ್ ಇದೆನಾ, ಇಲ್ಲ ಗುಪ್ತ ಎಂಪೈರ್ ಇದೆನಾ, ಕುಶನ ಎಂಪೈರ್ ಇದೆನಾ, ಅಂದ್ರೆ ವರ್ಧನ ಎಂಪೈರ್ ಇಲ್ಲಿ ಯಾವ್ದು ಪಿಲ್ಲರ್ ಕುತುಬ್ ಮಿನಾರ್ ಹತ್ತಿರ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಗುಪ್ತ ಅವ್ರದ್ದು ಇಲ್ಲಿ ಐರನ್ ಪಿಲ್ಲರ್ ಕುತುಬ್ ಮಿನಾರ್ ಹತ್ತಿರ ಇಲ್ಲಿ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಹೌದಾ. ಆಮೇಲೆ ಯಾಕೆ ರಾಂಗ್ ಅಂತ, ಮೌರ್ಯ ಎಂಪೈರ್ ಅಶೋಕನ ಪಿಲ್ಲರ್ ಸ್ಟೋನ್ ಒಂದು ಮೌರ್ಯ ಎಂಪೈರ್ ಅಶೋಕ ಒಳಗೆ ಬರ್ತಾನೆ. ಅವ್ರದ್ದು ಐರನ್ ಪಿಲ್ಲರ್ ಆಗಿರುತ್ತೆ, ಅದೊಂದು ಕಲ್ಲಿನ ಸ್ಟೋನ್ ಆಗಿರುತ್ತೆ ಮೌರ್ಯದು, ಹಾಗಾಗಿ ಇದು ಬರೋದಿಲ್ಲ. ಆಮೇಲೆ ಕುಶನ್ ಅವ್ರದ್ದು ನೋ ಐರನ್ ಪಿಲ್ಲರ್ ಅಂದ್ರೆ ಕುಶನ್ ಯಾವುದೇ ಐರನ್ ಪಿಲ್ಲರ್ ಎವಿಡೆನ್ಸ್ ನಮ್ಗೆ ಯಾವ್ದು ಇಲ್ಲಿವರೆಗೆ ಯಾವುದೇ ಸಿಕ್ಕಿಲ್ಲ.
ಆಮೇಲೆ ವರ್ಧನ್ ಬಂದ್ಬಿಟ್ಟು ಲೇಟರ್ ಪೀರಿಯಡ್ ಹೌದು. ಅದಾದ್ಮೇಲೆ ಬಂದಿದ್ದು ಇವ್ರದ್ದು ವರ್ಧನ್ ಪೀರಿಯಡ್ ಅದಾದ್ಮೇಲೆ ಬಂದಿದೆ. ಓಕೆ. ನಾವು ಕನ್ನಡದಲ್ಲಿ ಕೊಟ್ಟಿದ್ದೇವೆ. ಕುತುಬ್ ಮಿನಾರ್ ಬಳಿ ಇರುವ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕುತುಬ್ ಮಿನಾರ್ ಕಬ್ಬಿಣ ಸ್ತಂಭ ಯಾವ ಕಾಲಕ್ಕೆ ಸೇರಿದೆ ಅಂತ ಕೇಳಿದೆ. ಯಾವ ಕಾಲಕ್ಕೆ ಸೇರಿದಪ್ಪ ಅಂದರೆ ನಾವು ನೋಡೋದಾದ್ರೆ ಗುಪ್ತ ಕಾಲಕ್ಕೆ ಇಲ್ಲಿ ಸೇರಿದೆ ಅಂತ ನೋಡಿದೆ. ಮೌರ್ಯ ಎಂಪೈರ್ ಕಲ್ಲಿನ ಸ್ತಂಭ ಅವ್ರದ್ದು ಮೌರ್ಯ ಎಂಪೈರ್ ಆಳವಾಗಿ ಹೇಳಿದಾಗೆ ಮೌರ್ಯ ಎಂಪೈರ್ದು ಕಲ್ಲಿನ ಸ್ತಂಭ ಇದ್ದಾವೆ, ಅವರು ಬರೋದಿಲ್ಲ. ಓಕೆ, ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ಇದೆಲ್ಲ ಏಷ್ಯನ್ ಮೀಡಿಯಾ ಒಳಗೆ ನಿಮಗೆ ಬರುತ್ತೆ. ಓಕೆ, ನೀವು ಏಷ್ಯನ್ ಮೀಡಿಯಾ ಕರೆಕ್ಟಾಗಿ ಓದ್ಕೊಂಡೆ ನೀವೆಲ್ಲ ಆರಾಮಾಗಿ ಇಲ್ಲಿ ಎಷ್ಟು ಆನ್ಸರ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಹೂ ಇಸ್ ದ ಡಿಫೀಟ್ ಆಫ್ ಅಂಡ್ ಕ್ಲಿಯರ್ ದ ಫೋರ್ತ್ ಮೋಸ್ಟ್ ಮೈಸೂರು ಒಳಗೆ ಯಾವುದು ಫೋರ್ತ್ ಮೈಸೂರು ವಾರ ಒಳಗೆ ಯಾರು ಡಿಫೀಟ್ ಮಾಡಿದೆ ಮತ್ತೆ ಯಾರು ಸಾಯಿಸ್ತಾನೆ ಕೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಟಿಪ್ಪು ಸುಲ್ತಾನ್ ಅಲ್ಲಿ ಮರಣ ಫಸ್ಟ್ ಸೆಕೆಂಡ್ ಥರ್ಡ್ ಒಳಗೆ ಟಿಪ್ಪು ಸುಲ್ತಾನ್ ಗೆಲ್ತಾನೆ. ಅದು ಫೋರ್ತ್ ವಾರ ಒಳಗೆ ಟಿಪ್ಪು ಸುಲ್ತಾನ್ ಸತ್ತಾನೆ. ಅದಕ್ಕಿಂತ ಮುಂಚೆ ಅವರಪ್ಪ ಕೂಡ ಹೈದರಾಬಾದ್ ಕೂಡ ಸತ್ತ ಆದ್ಮೇಲೆ ಟಿಪ್ಪು ಸುಲ್ತಾನ್ ಫೋರ್ತ್ ಮೈಸೂರು ಆಂಗ್ಲವಾರ ಒಳಗೆ ಅವರಪ್ಪ ಟಿಪ್ಪು ಸುಲ್ತಾನ್ ಮರಣ ಹೊಂದುತ್ತಾನೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಅಲ್ಲಿ ಅವ್ರಿಗಿಂತ ಮುಂಚೆ ಸತ್ತೋಗಿರ್ತಾನೆ. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 9th ಕ್ವಶನ್. ನಿಮಗೆ ಕನ್ನಡ ಬೇಕಂದ್ರೆ ನೀವು ಕನ್ನಡ ಪಾಸ್ ಮಾಡಿ ಓದ್ಕೊಳ್ಳಿ. ಯಾಕೆಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ, ಹಾಗಾಗಿ ನಾನು ಕನ್ನಡ ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆನಾ. ದ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅಂತ ಕೇಳಿದೆ. ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ 1911 ವಾಸ್ ಸ್ಟಾರ್ಟ್. ಎಲ್ಲಿ 1911ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯ್ತು. ಮళ్ళీ ಮಂಗಳೂರು, ಮೈಸೂರು, ಬೆಂಗಳೂರು ಮತ್ತು ಮುಂಬೈ ಕೇಳಿದ್ರೆ ಆಯ್ತಾ. ಈ 4 ಆಪ್ಷನ್ ಅಲ್ಲಿ ಬೆಂಗಳೂರಲ್ಲಿ 2011ರಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾಕೆ ಮಿಕ್ಕಿದಿನ ರಾಂಗ್ ಅಂದಪ್ಪ ನೋಡಬಹುದು. ಮಂಗಳೂರಿದೆ ನೋ IISc ಅಂತ ಬರುತ್ತೆ. ಮೈಸೂರೊಳಗೆ ಪ್ಯಾಟ್ರನೈಸ್ ಓನ್ಲಿ, ಮೈಸೂರಿಗೆ ಓನ್ಲಿ ಪ್ಯಾಟ್ರನೈಸ್ ಅಂತ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಮುಂಬೈ ಒಳಗೆ ಯಾವುದೇ ಇಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ. ಮುಂಬೈ ಒಳಗೆ ಏನಂತ ಇಂಟ್ರೊಡ್ಯೂಸ್ ಆಗಿಲ್ಲ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 10ನೇ ಕ್ವಶನ್. 70 ಫೀಟ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ದ ಗೋಮ್ ಗುಮಟೇಶ್ವರ ಅಂತ ಕೇಳಿದ್ರೆ ನಿಮಗೆ ಆನ್ಸರ್ ಆಗಾಗ ಎಲ್ಲರಿಗೂ ಗೊತ್ತಿರ್ತದೆ. ಗೋಮ್ ಗುಮಟೇಶ್ವರ 70 ಫೀಟ್ ಎಲ್ಲಿದೆಯಪ್ಪ ಅಂತ ನೋಡೋದಾದ್ರೆ ಎಲ್ಲಿ ಶ್ರವಣ ಬೆಳಗೊಳದಲ್ಲಿ ಇದೆ ಅಂತ ನಿಮ್ಗೆ ಈಗಾಗಲೇ ಎಲ್ಲರಿಗೆ ಗೊತ್ತಿರುತ್ತೆ. ಕರಿಕಾಳ ಇದೆ ಸ್ಮಾಲೆಸ್ಟ್ ಸ್ಟ್ರಕ್ಚರ್ ಅಂತ ನೋಡಬಹುದು. ಕರಿಕಾಳದ ಸ್ಮಾಲೆಸ್ಟ್ ಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಮೂಡುಬಿದಿರೆ ಇದೆ ಜೈನ್ ಸೆಂಟರ್. ಮೂಡುಬಿದಿರೆ ಜೈನ್ ಸೆಂಟರ್ ನಾಟೆ 7 ಫೀಟ್ ಆಫ್ ದ ಸ್ಟ್ಯಾಚು 7 ಫೀಟ್ ಸ್ಟ್ಯಾಚು ಇರೋದು ಗೋಲ್ ಗುಮಟೇಶ್ವರದಲ್ಲಿ ಇದೆ. ಆಮೇಲೆ ಕರಿಕಾಳ ಇದು ಇಲ್ಲಿ ಆನ್ಸರ್ ನಾವು ಅದು ಕರಿಕಾಳ ಇದೆ ಸ್ಮಾಲೆಸ್ಟ್ ಸ್ಟ್ಯಾಚು ಅಂತ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ 11 ಕ್ವಶನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ದ ಲೀಡರ್ ಹೂ ರಿಪ್ರೆಸೆಂಟ್ ಇಂಡಿಯನ್ ಲೇಬರ್ ಅಟ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೇಳಿದಾಗ ಸೆಕೆಂಡ್ ರೌಂಡ್ ಅಲ್ಲಿ ಯಾವ ಇಂಡಿಯನ್ ಲೀಡರ್ನು ರಿಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳಿದಾಗ ನೀಲಮ್ಮ ಸಂಜೀವ್ ರೆಡ್ಡಿನ ಅಥವಾ VV ಗಿರಿ, ಆಮೇಲೆ ಜವಾಹರ್ಲಾಲ್ ನೆಹರು, ಆಮೇಲೆ ಜಾಕಿರ್ ಹುಸೇನ್ ಕೇಳಿದ ಆಪ್ಷನ್ ಬಂದ್ಬಿಟ್ಟು VV ಗಿರಿಯನ್ನು ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಯಾವ್ದಪ್ಪ ನೀಲಮ್ಮ ಸಂಜೀವ್ ರೆಡ್ಡಿ ಯಾಕೆ ಬರೋದಿಲ್ಲಪ್ಪ ಅಂದ್ರೆ ಅವರು ಆಮೇಲೆ ಲೇಟರ್ ಪ್ರೆಸಿಡೆಂಟ್ ಆಗ್ತಾರೆ. ಆಮೇಲೆ ನೆಹರು ಅವರು INC ಲೀಡರ್ ಆಗ್ತಾರೆ. ಆಮೇಲೆ ಜಾಕಿರ್ ಹುಸೇನ್ ಅವರು ಎಜುಕೇಶನ್ ಮಿನಿಸ್ಟರ್ ಅವರಿಗೆ ಲೀಡರ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 12. ಕವಿರಾಜ ಮಾರ್ಗ ಬಿಲಾಂಗ್ ಟು ದಿಸ್ ಪೀರಿಯಡ್ ಇದೆ. ಕವಿರಾಜ ಮಾರ್ಗ ಯಾವ ಪೀರಿಯಡ್ ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಯಾವ ಪೀರಿಯಡ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆಪ್ಪ ಅಂದ್ರೆ ಕೃಷ್ಣವನ್ನ, ಗೋವಿಂದರಾಜ, ಅಮೋಘ ವರ್ಷ ಅಂದ ಧ್ರುವ ಅಂತ ಕೇಳಿದರೆ ಆಯ್ತಾ. ಆಪ್ಷನ್ ಬಂದ್ಬಿಟ್ಟು ಅಮೋಘ ವರ್ಷ ಕೇಳಿದ್ದಾರೆ. ಇದು ಏಷ್ಯನ್ ಮೀಡಿಯಾ ಒಳಗೆ ಬರುತ್ತೆ. ಏಷ್ಯನ್ ಮೀಡಿಯಾ ಪಾರ್ಟ್ ಒಳಗೆ ಅಮೋಘ ವರ್ಷವನ್ನು ಬರುತ್ತೆ. ಅಮೋಘ ವರ್ಷ ಧೈರ್ಯ ಸಾಹಸಗಳನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಕೃಷ್ಣವನನು ಬರೋದಿಲ್ಲ ಆಯ್ತು. ಕೃಷ್ಣವನನ್ನು ಅವನು ಬೇರೆ ಸೋಮನಾಥ್ ಟೆಂಪಲ್ ಇಲ್ಲಿ ಕೃಷ್ಣ ತ್ರಿಯವನು ಇಲ್ಲಿ ಕಟ್ತಾ ಹೋಗ್ತಾರೆ. ಕೃಷ್ಣವನ್ನು ರಾಷ್ಟ್ರಕೂಟ ಭಟ್ನಾಟೆ ಅದರ ಬಗ್ಗೆ ಪೀಡ ಬರ್ತಾನೆ. ಕೃಷ್ಣವನ್ನು ರಾಷ್ಟ್ರಕೂಟ ವಂಶದೊಳಗೆ ಬರ್ತಾನೆ. ಅದಾದ್ಮೇಲೆ ಗೋವಿಂದ ಸೆಕೆಂಡ್ ಅರ್ಲಿಯ ರೂಲರ್ ಆಗಿರ್ತಾನೆ. ಧ್ರುವೈದ ಅರ್ಲಿಯ ಪೀರಿಯಡ್ ಒಳಗೆ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಕೃಷ್ಣವನ್ನು ಕೃಷ್ಣ 3 ಅಂತ ಬರ್ತಾರೆ. ಆಮೇಲೆ ಅಮೋಘ ವರ್ಷ ಬರ್ತಾರೆ. ಅಮೋಘ ವರ್ಷದಿಂದ ರಾಷ್ಟ್ರಕೂಟಕ್ಕೆ ಎಷ್ಟೋ ರಾಜ್ಯಗಳನ್ನು ಗೆದ್ದು ದೊಡ್ಡ ರಾಜನಾಗಿದ್ದ ಅಮೋಘ ವರ್ಷ ಅನ್ನೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 13ನೇ ಕ್ವಶನ್. ದ ಅದ್ವೈತ ಫಿಲಾಸಫಿ ವಾಸ್ ಪ್ರಪೋಸಲ್ ಬೈ ಅಂತ ಕೇಳಿದರೆ ಅದ್ವೈತ ಪ್ರಪೋಸಲ್ ಬೈ ಯಾವಾಗಪ್ಪ ಅಂದ್ರೆ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ಯಮುನಾಚಾರ್ಯ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸಿ ಇದ್ದ ಆನ್ಸರ್ ಆಗಿರುತ್ತೆ. ಯಾವ್ದಪ್ಪ ಅಂದ್ರೆ ಸಿ ಇದ್ದ ಶಂಕರಾಚಾರ್ಯ ಇದ್ದ ಕರೆಕ್ಟ್ ಆನ್ಸರ್ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ರಾಮಾನುಜಾಚಾರ್ಯ ಯಾಕಾಗಪ್ಪ ಅಂದ್ರೆ ವಿಶಾಖ ದತ್ತ ವೀತ ಇದು ಕರೆಕ್ಟ್ ಆಗಿರುತ್ತೆ. ಮದವೈದ ದೈವಿತ
ಎಮ್ಮನು ಇದು ವಿಶಾಖ ದೇವತಾ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು 14 ಕ್ವಶನ್. 14ನೇ ಕ್ವಶನ್ ಏನಪ್ಪಾ ಅಂದ್ರೆ ಜಸ್ಟಿಸ್ ಮಿಲ್ಲರ್ ಕಮಿಟಿ ವಾದ ರಿಪೋರ್ಟ್ ಯಾವಾಗ ಜಸ್ಟಿಸ್ ಮಿಲ್ಲರ್ ಕಮಿಟಿ ವಾದ ರಿಪೋರ್ಟ್ ಯಾವಾಗ ಜಸ್ಟಿಸ್ ಮಿಲ್ಲರ್ ಕಮಿಟಿ ರಿಪೋರ್ಟ್ ಯಾವಾಗ ಆಯ್ತಪ್ಪ ಅಂತ ಇಲ್ಲಿ ನೋಡೋದಾದ್ರೆ ಯಾವಾಗಪ್ಪ ರಿಪೋರ್ಟ್ ಆಯ್ತು ಅಂದ್ರೆ ಆಪ್ಷನ್ ಬಂದ್ಬಿಟ್ಟು ಸಿ ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಜಸ್ಟಿಸ್ ಮಿಲ್ಲರ್ ಕಮಿಟಿ ಇಲ್ಲಿ ರಿಪೋರ್ಟ್ ನಾವು ನೋಡ್ತಾ ಹೋಗ್ಬೋದು. ಬ್ಯಾಕ್ವರ್ಡ್ ಕ್ಲಾಸ್ಗೆ ತುಂಬಾ ರಿಪೋರ್ಟ್ಗಳು ಬಂದಿದೆ. ಆ ರಿಪೋರ್ಟ್ ನೀವು ಏನೋ ಎಕನಾಮಿಕ್ಸ್ ಸಬ್ಜೆಕ್ಟ್ ಓದ್ತಾ ಹೋದ್ರೆ ತುಂಬಾ ಸ್ಕೀಮ್ಗಳು ನಿಮಗೆ ಬರ್ತಾ ಹೋಗ್ತವೆ. ಇದು ಆನ್ಸರ್ ಮಾಡಿ ಕರೆಕ್ಟ್ ಆನ್ಸರ್ ಸಿ ಆಗಿದೆ. ಆಮೇಲೆ ವೈಗಿತ ಕನ್ಫ್ಯೂಷನ್ ಫಾರ್ಮ್ಗೆ ಸಿಮ್ರನ್ ಕಮಿಷಿ ಲಾಫ್ ಲಾಡರ್ ಅವರಿಗೆ ಇಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಿಮ್ಗೆ ಯಾವ್ದು ಆನ್ಸರ್ ಅಪ್ಪ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಿಮಗೆ ರಿಪೋರ್ಟ್ ಬಂದಿರುತ್ತೆ. ಅದಾದ್ಮೇಲೆ 15ನೇ ಕ್ವಶನ್ ಏನಪ್ಪಾ ಅಂದ್ರೆ ದ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಕೇಳಿದ್ರೆ ನಿಮಗೆ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಕೇಳಿದ್ರೆ ಆಯ್ತಾ, ಯಾವ್ದೋ ಸಾಂಚಿ ಲಯನ್ ಕ್ಯಾಪಿಟಲ್ ಅದ ರೂಪರ್ ಲಯನ್ ಕ್ಯಾಪಿಟಲ್ ಸಾರನಾಥ ಲಯನ್ ಕ್ಯಾಪಿಟಲ್ ಅಲಹಾಬಾದ್ ಪಿಲ್ ಅಂತ ಕೇಳಿದ್ರೆ ಆಯ್ತಾ, ನಿಮಗೆ ಯಾವ್ದಾದ್ರು ಫಸ್ಟ್ ಓದಿದ್ರೆ ಸಾಂಚಿ ಲಯನ್ ಕ್ಯಾಪಿಟಲ್ ಅಂತ ಹಾಕ್ಬಿಡ್ತೀವಿ. ಅದು ಆಗೋದಿಲ್ಲ, ಯಾಕಂದ್ರೆ ಸಾರನಾಥ ಇದು ಕರೆಕ್ಟ್ ಆನ್ಸರ್ ಆಗಿರ್ತೈತೆ. ಅಲಹಾಬಾದ್ ಪಿಲ್ಲರ್ ಅಶೋಕನ್ ಪಿಲ್ಲರ್ ಅಲಹಾಬಾದ್ ಪಿಲ್ಲರ್ ಆಗಿರುತ್ತೆ. ಸಾರನಾಥ ಇದು ಅಶೋಕನ್ ಪಿಲ್ಲರ್ ಆಗಿರುತ್ತೆ. ಅಶೋಕನ್ ಪಿಲ್ಲರ್ ಯಾವ್ದು ಬರುತ್ತಪ್ಪ ಅಂದ್ರೆ ಸಾರನಾಥ ಬರುತ್ತೆ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಸಾರನಾಥ ಲಯನ್ ಕ್ಯಾಪಿಟಲ್ ಇಸ್ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಅಂತ ನಾವಿಲ್ಲಿ ನೋಡ್ತಾ ಇರೋದು. ಸಾಂಚಿ ಇದು ಅಶೋಕನ್ ಸ್ತೂಪ ಇರುತ್ತೆ. ಅದು ರೂಪರಿದ ಹರಪ್ಪನ್ ಸೈಟ್ ಅಂತ ನಾವು ಮೊದಲನೇ ಕ್ವಶನ್ ನೋಡಿದ್ದೇವೆ. ಅಲಹಾಬಾದ್ ಅಶೋಕನ್ ಇನ್ಸ್ಕ್ರಿಪ್ಷನ್ ಅಲಹಾಬಾದ್ ಇದು ಅಶೋಕನ್ ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. ರೂಪರಿದ ಹರಪ್ಪನ್ ಸೈಟ್ ಆಗಿರುತ್ತೆ. ಸಾಂಚಿ ಇದು ಅಶೋಕನ್ ಸ್ತೂಪ ಇಲ್ಲಿರುತ್ತೆ. ಹಾಗಾಗಿ ಸಾರನಾಥ ಇದೆ ಲ್ಯಾಂಡ್ ಕ್ಯಾಪಿಟಲ್ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ನಿಮ್ಗೆ ಯಾಕೆ ರಾಂಗು ಯಾಕೆ ಕರೆಕ್ಟ್ ಅಂತ ನಿಮಗೆ ಕರೆಕ್ಟ್ ಆಗಿ ಗೊತ್ತ. ಸಾಂಚಿ ಇದು ಏನಪ್ಪಾ ಅಂದ್ರೆ ಅಶೋಕನ್ ಸ್ತೂಪ, ರೂಪ ಇದೆ ಹರಪ್ಪನ್ ಸೈಟ್ ಬರೋದ ನಾರ್ತ್ ವೆಸ್ಟ್. ಆಮೇಲೆ ಅಲಹಾಬಾದ್ ಇದೆ ಅಶೋಕನ್ ಇನ್ಸ್ಕ್ರಿಪ್ಷನ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ, ನೋಡಿ ಒಂದೇ ಕ್ವಶನ್ ಒಳಗೆ ನಾಲ್ಕು ಆನ್ಸರ್ ನಿಮಗೆ ಸಿಗ್ತದೆ. ಅದಕ್ಕಾಗಿ ನಾನು ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ನಾನು ತಂದಿದ್ದೇನೆ ಆಯ್ತಾ. ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಯಾಕೆ ರಾಂಗ್ ಇದಾವೆ ಅಂತ ನಾನು ನೋಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕರ್ನಾಟಕ ವಾಸ್ ಫಾರ್ಮ್ಡ್ 1950 ಬೇಸ್ಡ್ ಆನ್ ರಿಪೋರ್ಟ್. ಯಾವ ರಿಪೋರ್ಟ್ ಮೇಲೆ 1950ರಲ್ಲಿ ಕರ್ನಾಟಕ ಫಾರ್ಮ್ಡ್ ಆಗುತ್ತೆ. ಯಾವ ರಿಪೋರ್ಟ್ ಅಪ್ಪ ಅಂದ್ರೆ ಸಿ ಫಜಲ್ ಅಲಿ ಕಮಿಷನ್. ಫಜಲ್ ಅಲಿ ಕಮಿಷನ್ ಇಂದ 1950ರಲ್ಲಿ ಕರ್ನಾಟಕ ಫಾರ್ಮ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಕರ್ನಾಟಕ ಯಾವ ಫಾರ್ಮ್ ಆಗುತ್ತೆ 1956 ಅಂತೀವಿ. ಯಾವ ಕಮಿಷನ್ ಫಾರ್ಮ್ ಆಗುತ್ತೆ ಅಂದ್ರೆ ಫಜಲ್ ಅಲಿ ಕಮಿಷನ್ ಇಂದ ಇಲ್ಲಿ ಫಾರ್ಮ್ ಆಗಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ದ ವರ್ಲ್ಡ್ ವಾಟರ್ ಡೇ ಅಂತ ಸೆಲೆಬ್ರೇಷನ್ ಡೇ ಕೊಟ್ಟಿದ್ದಾರೆ. ವರ್ಲ್ಡ್ ವಾಟರ್ ಡೇ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವೆಲ್ಲ ನೋಡ್ತಾ ಹೋಗಿ ಯಾವ ಡೇ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದ್ರೆ ಮಾರ್ಚ್ 22 ವರ್ಲ್ಡ್ ವಾಟರ್ ಡೇ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ನೀವಿಲ್ಲಿ ನೋಡ್ತಾ ಹೋಗಿ. ಇಷ್ಟೇ, ಇಲ್ಲಿ ಕೆಳಗೆ ಮಿಕ್ಕಿದ 3 ಆಪ್ಷನ್ ಯಾವುದೇ ಮಾರ್ಚ್ ಒಳಗೆ ಯಾವುದೇ ಡೇ ಇಲ್ಲಿ ಕೊಟ್ಟಿಲ್ಲ. ಆ ಡೇಟ್ ಒಳಗೆ ಮಾರ್ಚ್ 22 ಇರುತ್ತೆ ವರ್ಲ್ಡ್ ವಾಟರ್ ಡೇ ಅಂತ ನಾವು ನೋಡ್ತಾ ಹೋಗ್ತಾ ಇದೀವಿ. 18ನೇ ಕ್ವಶನ್ ಏನಪ್ಪಾ ಅಂದ್ರೆ ದ ಲೀಸ್ಟ್ ಕರಪ್ಟ್ ನೇಷನ್ ಇನ್ ದ ವರ್ಲ್ಡ್ 2011ರಲ್ಲಿ ಲೀಸ್ಟ್ ಕರಪ್ಟ್ ನೇಷನ್ ಇನ್ ದ ವರ್ಲ್ಡ್ ಯಾವ್ದಪ್ಪ ಅಂದ್ರೆ ನಾವು ಫೈಲ್ಯಾಂಡ್ ಕೇಳ್ತೀವ, ನ್ಯೂಜಿಲೆಂಡ್, ಸಿಂಗಾಪುರ, ಡೆನ್ಮಾರ್ಕ್ ಅಂತ ನೋಡ್ತಾ ಹೋದ್ರೆ ಅದು ಇಲ್ಲಿ ಮೆನ್ಷನ್ ಮಾಡಿದ್ರೆ 2011 ಒಳಗೆ ಇದು ಕ್ವಶನ್ ಬಂದಿದೆ. ಅಂತ 2011 ಪೇಪರ್ ಬಂದಿರೋ ಕಾರಣ ಇಲ್ಲಿ ಕರಪ್ಟ್ 2011 ಕೇಳಿದ್ರೆ ನೀವೇನು 2022 ಬರೆದ್ರೆ ಸರ್ಚ್ ಮಾಡಿದ ಲೀಸ್ಟ್ ಕರಪ್ಟ್ ನೇಷನ್ ಇನ್ ದ ವರ್ಲ್ಡ್ 2025 ಸರ್ಚ್ ಮಾಡಿ. ಯಾವ ಇಯರ್ ಕ್ವಶನ್ ಕೊಡ್ತಾರೆ ಆ ಥರ ಕೇಳಿದ್ರೆ ಡೆನ್ಮಾರ್ಕ್ ಇದೆ ಲೀಸ್ಟ್ ಕರಪ್ಟ್ ಅಂತ 2011 ನಾವು ನೋಡ್ತಾ ಹೋಗ್ಬೋದು. ಈ ವರ್ಷ ಏನಾದ್ರು ಎಕ್ಸಾಮ್ ಬರ್ತಿದ್ರೆ ನೀವು ಯಾವ ಲೀಸ್ಟ್ ಕರಪ್ಟ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ ಯಾವ್ದಂತ ಬರುತ್ತೆ ಅದನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ಈಗ ಯಾವ್ದಪ್ಪ ಅಂದ್ರೆ ಕ್ವಶನ್ ಸಾರಿ ಗಾಯ್ಸ್, ಇಲ್ಲಿ ಟೆಲಿಕಮ್ಯುನಿಕೇಶನ್ ಅಂತ ನೋಡ್ತೀನಿ. ನೋ ರಿಲೇಟೆಡ್ ಟು ಸ್ಪೋರ್ಟ್ ಯಾವ್ದಪ್ಪ ಅಂದ್ರೆ ಇದು 2G ಸ್ಕ್ಯಾಮಿಂಗ್ ಅಂದ್ರೆ ಹಗರಣ ಸಂಬಂಧ. ಯಾವ್ದು 2G ಹಗರಣ ಸಂಬಂಧ ಯಾವ್ದು ಬರುತ್ತಪ್ಪ ಅಂದ್ರೆ ಟೆಲಿಕಮ್ಯುನಿಕೇಶನ್ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ಟೆಲಿಕಮ್ಯುನಿಕೇಶನ್ ಅಂತ ನೋಡ್ತಾವೆ. ಈ ಕ್ವಶನ್ ಬಂದ್ಬಿಟ್ಟು ದ ಪ್ಯೂರ್ ಗೋಲ್ಡ್ ನಾಟ್ ಸೂಟೇಬಲ್ ಫಾರ್ ಜ್ಯುವೆಲರೀಸ್ ಬಿಕಾಸ್ ಪ್ಯೂರ್ ಗೋಲ್ಡ್ ಯಾಕೆ ನಾಟ್ ಸೂಟೇಬಲ್ ಆಗುತ್ತೆ ಜ್ಯುವೆಲರಿ ಅಂತ ನೋಡೋದಾದ್ರೆ ಡಸ್ ನಾಟ್ ಸ್ಪಿಕಲ್ ಟು ಸಾಫ್ಟ್ ಡಿಫಿಕಲ್ಟ್ ಟು ಒಬ್ಟೈನ್ ಇಂಪೂರ್ ಅಂತ ಕೇಳಿದ್ರೆ ಆಯ್ತಾ, ಬಂದ್ಬಿಟ್ಟು ಬಿ ಟು ಸಾಫ್ಟ್ ಆಗಿರುತ್ತೆ ಪ್ಯೂರ್ ಗೋಲ್ಡ್. ಹಾಗಾಗಿ ಆನ್ಸರ್ ಬಿ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗುತ್ತೆ. ಸ್ಪ್ರಿಂಕಲ್ ಇದೆ ಪಾಲಿಶಿಂಗ್ ಗೆ ಯೂಸ್ ಮಾಡ್ತಾರೆ. ಆಮೇಲೆ ಅವೈಲಬಿಲಿಟಿ ಅಂತ ರಿವೈಲಬಿಲಿಟಿ ಆಗುತ್ತೆ. ಇಂಪ್ಯೂರಿಟಿ ಇಲ್ಲಿ ಗೋಲ್ಡ್ ಒಳಗೆ ಬರೋದಿಲ್ಲ ಅಂತ ನಾವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ 20ನೇ ಕ್ವಶನ್ ಹೆಡ್ ಕ್ವಾರ್ಟರ್ ಆಫ್ ದ ಅರೇಬಿಯನ್ ಲೀಗ್ ಅಂತ ಕೇಳಿದ್ರೆ ಆಯ್ತಾ. ಅರೇಬಿಯನ್ ಲೀಗ್ ಒಳಗೆ ಹೆಡ್ ಕ್ವಾರ್ಟರ್ ಯಾವ್ದಾಗಿತ್ತಪ್ಪ ಅಂತ ನಾವು ನೋಡೋದಾದ್ರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ದು ಕ್ಯಾರಿಯೋ, ಇಸ್ತಾಂಬುಲ್, ತ್ರಿಪೋಲ್ ಅಂದ್ರೆ ಬೀಟ್ ಅಂತ ಕೊಟ್ಟಿದ್ದಾನೆ. ಇವು ಹೆಸರು ನಮ್ಗೆ ಓದಕ್ಕೆ ಬರ್ತಿಲ್ಲ ಗೈಸ್. ನಿಮ್ಗೆ ಏನಾರ ನಾನು ತಪ್ಪು ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕೇನ. ಹಾಗಾಗಿ ಅದು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ
ನಾವು ಇಲ್ಲಿ ನೋಡ್ತಾ ಆನ್ಸರ್ ಬಂದ್ಬಿಟ್ಟು ಅದು ಹೋಗ್ಬಿಟ್ಟು ಹಿಂದಕ್ಕೆ ನೋಡ್ತಾ ಆಮೇಲೆ ನೆಕ್ಸ್ಟ್ ಕ್ವಶನ್ ಮಾಡ್ತೀವಿ 22ನೇ ಕ್ವಶನ್ ದ ಮೆಟಲ್ ರಿವೆಂಟಿನ ಕ್ಲೋರೋಫಿಲ್ ಅಂತ ಕೇಳಿದೆ ಆಯ್ತಾ. ಕ್ಲೋರೋಫಿಲ್ಗೆ ಯಾವ ಮೆಟಲ್ನ ಮೆಟಲ್ಗೆ ಯಾವ ಮೆಟಲ್ಗೆ ಯೂಸ್ ಮಾಡಿ ಕೇಳಿದ್ರೆ ಐರನ್, ಕಾಪರ್, ಮ್ಯಾಗ್ನೀಷಿಯಂ, ಜಿಂಕ್ ಕೇಳಿದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಏನು ಅನ್ಕೊಂತೀರಿ ಐರನ್ ಅಂತ ಅನ್ಕೊಂಡು ನೀವು ಕ್ಲಿಕ್ ಆಗಿಬಿಡ್ತೀರಿ. ಐರನ್ ಇದು ನಾಟ್ ಆನ್ಸರ್ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆನ್ಸರ್ ಬಂದ್ಬಿಟ್ಟು ಮ್ಯಾಗ್ನೀಷಿಯಂ ಇದು ಮೆಟಲ್ ರಿವೆಂಟ್ ಕ್ಲೋರೋಫಿಲ್ಗೆ ಮ್ಯಾಗ್ನೀಷಿಯಂನ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬ್ಲೋಟಿಂಗ್ ಪೇಪರ್ ಅಬ್ಸರ್ವ್ ಇಂಕ್ ಡೂಟ್. ಬ್ಲೋಟಿಂಗ್ ಪೇಪರ್ ಇರುತ್ತೆ. ಬ್ಲೋಟಿಂಗ್ ಪೇಪರ್ ನೋಡಿತೀರಲ್ವಾ, ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ಅದನ್ನೇ ಸರ್ಚ್ ಮಾಡಿ. ಬ್ಲೋಟಿಂಗ್ ಪೇಪರ್ ಅಂದ್ರೆ ಏನು, ಬ್ಲೋಟಿಂಗ್ ಪೇಪರ್ನ ಯಾವ ಇಂಕ್ ಅಬ್ಸರ್ವ್ ಮಾಡುತ್ತೆ ಅಂತ ನೋಡೋದಾದ್ರೆ ಈಗ ಅಬ್ಸಾರ್ಪ್ಷನ್, ಕ್ಯಾಪಿಲರಿ ಆಕ್ಷನ್, ಕೆಮಿಕಲ್ ರಿಯಾಕ್ಷನ್, ಅಯೋನೈಸೇಷನ್ ಕೇಳಿದೆ ಆಯ್ತಾ. ನೀವೆಲ್ಲ ಇಲ್ಲಿ ಹೈಸ್ಕೂಲಾಗೆ ಡಿಗ್ರಿ ನೋಡಿರ್ತೀರ ಕ್ಲೋರೋಫಿಲ್ ಅದು ಯಾವುದು ಬ್ಲೋಟಿಂಗ್ ಪೇಪರ್ನ ಅದು ಯಾವ್ದು ಅಬ್ಸರ್ವ್ ಕೆಮಿಕಲ್ ರಿಯಾಕ್ಷನ್ ಇಲ್ಲಿ ಅಬ್ಸರ್ವ್ ಮಾಡುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಆನ್ಸರ್ ಇದು ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗೈತೆ. ಆಮೇಲೆ ಫಿಸಿಕಲ್ ಪ್ರೋಸೆಸ್ ಅಂತ ನಾಟ್ ಇದು ಫಿಸಿಕಲ್ ಪ್ರೋಸೆಸ್ ಐತೆ, ಕೆಮಿಕಲ್ ಪ್ರೋಸೆಸ್ನ ಆಗಿರೋದಿಲ್ಲ. ಅದಾದ್ಮೇಲೆ ಕೊನೆಗೆ 24ನೇ ಕ್ವಶನ್ ಬಂದು ರಿಫ್ರಿಜರೇಟರ್ ವರ್ಕ್ ದ ಪ್ರಿನ್ಸಿಪಲ್. ಯಾವ ರಿಫ್ರಿಜರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಲಾ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಆಯ್ತಾ. ಫಸ್ಟ್ ಲಾ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಿಕ್ಸ್, ಜುಯೆಲ್ ಲಾ ಅಂದ್ರೆ ಕೊಲಂಬೋ ಲಾ ಅಂತ ಕೇಳಿದ್ದಾರೆ ಆಯ್ತಾ. ಕೊಲಂಬೋ ಲಾ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಬಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಿಕ್ಸ್ ಮೇಲೆ ದ ರೆಫ್ರಿಜರೇಟರ್ ವರ್ಕಿಂಗ್ ಪ್ರಿನ್ಸಿಪಲ್. ರೆಫ್ರಿಜರೇಟರ್ ಯಾವ್ದಪ್ಪ ಸೆಕೆಂಡ್ ಲಾ ಥರ್ಮೋಡೈನಿಕ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಲಾಸ್ಟ್ ಕ್ವಶನ್ 22ನೇ ಕ್ವಶನ್. ಇದು ಇಲ್ಲಿ ಮಟ್ಟ ಬಂದಿದೆ ಅಂದ್ರೆ ನಿಮಗೆ ಏನೋ ಹೊಸ ಇಂಟ್ರೆಸ್ಟ್ ಇದೆ ಅಂತ ನಾವು ಅನ್ಕೊಂಡಿದ್ದೀನಿ. ಲಾಸ್ಟ್ ಕ್ವಶನ್ ಗೈಸ್, ನೀವು ಇಲ್ಲಿ ಮಟ್ಟ ನೋಡಿದ್ರೆ ಅಂದ್ರೆ ಧನ್ಯವಾದಗಳು. ಏನಪ್ಪಾ ಅಂದ್ರೆ ವೆನ್ ಸ್ಯಾಟಲೈಟ್ ಮೂವ್ ಇಂದ ಲೋವರ್ ಆರ್ಬಿಟ್, ಸ್ಯಾಟಲೈಟ್ ಕೆಳಗಿಂದ ಲೋವರ್ ಆರ್ಬಿಟ್ ಮೂವ್ ಆಗುತ್ತಲ್ವಾ, ಅದು ಏನ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ರೆ ಆಯ್ತಾ. ಫೋರ್ಸ್ ಇನ್ಕ್ರೀಸ್ ಆಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಫೋರ್ಸ್ ಇನ್ಕ್ರೀಸ್, ಸ್ಪೀಡ್ ಡಿಕ್ರೀಸ್, ಫೋರ್ಸ್ ಡಿಕ್ರೀಸ್, ಸ್ಪೀಡ್ ಇನ್ಕ್ರೀಸ್, ಫೋರ್ಸ್ ಡಿಕ್ರೀಸ್, ಸ್ಪೀಡ್ ಇನ್ಕ್ರೀಸ್. ಈಗ ನಾವು ಕೆಳಗಿಂದ ಆರ್ಬಿಟ್ ಬಿಟ್ಟ ಮೇಲೆ ಫೋರ್ಸ್ ಜಾಸ್ತಿ ಇರಬೇಕು, ಸ್ಪೀಡ್ ಜಾಸ್ತಿ ಇರಬೇಕು. ಹಂಗಾದ್ಮೇಲೆ ರಾಕೆಟ್ ಇಟ್ ಸ್ಪೀಡ್ ಆಗುತ್ತೆ. ನೀವು ಫೋರ್ಸ್ ಕಮ್ಮಿ ಇದೆ, ಸ್ಪೀಡ್ ಜಾಸ್ತಿ ಇದ್ರೆ ಹಿಂಗೆ ಫೋರ್ಸ್ ಮೇಲೆ ಅದೇ ಮುಂದಕ್ಕೆ ಹೋಗುತ್ತೆ ಅಲ್ವಾ. ಹಾಗಾಗಿ ನಿಮ್ಗೆ ಆನ್ಸರ್ ಮಾಡ್ಬಿಟ್ಟು ಬಿ ಇದ್ದ ಆನ್ಸರ್ ಆಗಿದೆ. ಓಕೆನಾ. ಇದಿಷ್ಟು 2012 FDA JK ಪೇಪರ್ ಕ್ವಶನ್ ಪೇಪರ್. ಟೋಟಲ್ 100 ಕ್ವಶನ್ ಒಳಗೆ 20 ಕ್ವಶನ್ ನಾನು ಇದು ತಗೊಂಡ್ಬಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ಇನ್ನು 70 ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ನಿಮ್ಗೇನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ. ಹಾಗೆ ನಾನು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಅಲ್ಲೋಗಿ ಜಾಯ್ನ್ ಆಗಿ 2011 ಪೇಪರ್ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.